ಇತ್ತೀಚಿನ ದಿನಗಳಲ್ಲಿ ರೋಡ್ ಆಕ್ಸಿಡೆಂಟ್ಸ್ ಗಳ ಸಂಖ್ಯೆ ತುಂಬಾನೇ ಬೆಳೀತಾ ಇದೆ ಅಂತ ಹೇಳ್ಬೋದು ಭಾರತದಲ್ಲಿ. ಡೇಟಾ ಹೇಳುತ್ತೆ 1.5 ಲ್ಯಾಕ್ 1.5 ಲಕ್ಷದಷ್ಟು ಜನ ರೋಡ್ ಆಕ್ಸಿಡೆಂಟ್ ಅಲ್ಲಿ ತೀರ್ ಹೋಗ್ತಾ ಇದ್ದಾರೆ ಇಂಡಿಯಾದಲ್ಲಿ. ಆನ್ ಅನ್ ಆವರೇಜ್ ಒಂದು ದಿನದಲ್ಲಿ 1130 ಆಕ್ಸಿಡೆಂಟ್ಸ್ ಗಳಾಗ್ತಾ ಇದೆ. 422 ಜನಗಳು ಇದರಲ್ಲಿ ತೀರ್ ಹೋಗ್ತಾ ಇದ್ದಾರೆ. ಇದರರ್ಥ ಎವ್ರಿ 1 ಅವರ್ಗೂ ಕೂಡ ಅಪ್ರಾಕ್ಸಿಮೇಟ್ಲಿ 47 ಆಕ್ಸಿಡೆಂಟ್ಸ್ ಗಳು ಹಾಗೆ 18 ಡೆತ್ಸ್ ಗಳು ಇವತ್ತಿನ ಕಾಲಕ್ಕೆ ಆಗ್ತಾ ಇರತಕ್ಕಂಥದ್ದು. ಸೊ ಯಾವಾಗೆಲ್ಲ ಈ ರೀತಿ ಅವಘಡಗಳಾಗುತ್ತೋ ಒಂದು ಅವರು ತೀರ್ ಹೋಗ್ಬೋದು, ಮೇಜರ್ ಪ್ರಾಬ್ಲಮ್ ಅದು. ಇನ್ನೊಂದು ಕಡೆಯಿಂದ ಏನಾದರೂ ಡಿಸಬಿಲಿಟೀಸ್ ಗಳಾದ್ರೆ ಅದರಲ್ಲೂ ಕೂಡ ಸುಮಾರು ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ ಒಬ್ಬ ವ್ಯಕ್ತಿ. ಇದಕ್ಕೆ ಪರಿಹಾರವಾಗಿಯೇ ಇವತ್ತಿನ ಕಾಲಕ್ಕೆ IRDA, ಸೊ ಬೇಸಿಕಲಿ ಇನ್ಶೂರೆನ್ಸ್ ಅನ್ನ ರೆಗ್ಯುಲೇಟ್ ಮಾಡ್ತಾ ಇರತಕ್ಕಂತಹ ಡಿಪಾರ್ಟ್ಮೆಂಟ್ ಸರಳ ಸುರಕ್ಷಾ ಬಿಮಾ ನ್ಯಾಷನಲ್ ಪಾಲಿಸಿಯನ್ನ IRDA ಲಾಂಚ್ ಮಾಡಿರುತ್ತೆ. ಇದ್ರ ಬಗ್ಗೆ ಇವತ್ತಿನ ವಿಡಿಯೋನ ನಾವು ಮಾಡಕ್ ಹೋಗ್ತಾ ಇರ್ತಕ್ಕಂಥದ್ದು. ಕಂಪ್ಲೀಟ್ ಮಾಹಿತಿಯನ್ನ ಏನೇನೆಲ್ಲ ಇದರಲ್ಲಿ ಬರುತ್ತೆ, ಯಾವ ರೀತಿ ಒಂದು ಇನ್ಶೂರೆನ್ಸ್ ವರ್ಕ್ ಆಗುತ್ತೆ, ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ, ಪ್ರತಿಯೊಂದು ಮಾಹಿತಿಯನ್ನ ಹಂತ ಹಂತವಾಗಿ ನಾನು ಡಿಸ್ಕಷನ್ ಮಾಡಕ್ ಹೋಗ್ತಾ ಇದ್ದೀನಿ. ಮುಂದುವರೆದಕ್ಕಿಂತ ಮುಂಚೆ ಇನ್ ಕೇಸ್ ನಿಮ್ಮಲ್ಲಿ ಯಾರಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ನಿಮಗೆ ಸಿಗಬೇಕು ಅಂದ್ರೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಮೊದಲನೆಯ ಪ್ರಶ್ನೆ ಬರ್ತಕ್ಕಂಥದ್ದು ಸರಳ ಸುರಕ್ಷಾ ಬಿಮಾ ನ್ಯಾಷನಲ್ ಪಾಲಿಸಿ ಅಂದ್ರೆ ಏನಪ್ಪಾ? ನಾನು ಆಲ್ರೆಡಿ ಹೇಳಿದೆ, IRDA ಏಪ್ರಿಲ್ 2021ರಿಂದ ತಂದಿರತಕ್ಕಂಥ ಪಾಲಿಸಿ ಇದು. ಬೇಸಿಕಲಿ ಯಾವುದೇ ಒಬ್ಬ ಜನರಲ್ ಇರ್ಬೋದು, ಲೈಫ್ ಇನ್ಶೂರೆನ್ಸ್ ಗಳಿರ್ಬೋದು, ಅವರು ಇನ್ಶೂರೆನ್ಸ್ ಅನ್ನ ಇಶ್ಯೂ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಕ್ಸಿಡೆಂಟ್ ರಿಲೇಟೆಡ್ ಇನ್ಶೂರೆನ್ಸ್ ಅನ್ನ ಕಂಪಲ್ಸರಿ ಇನ್ಕ್ಲೂಡ್ ಮಾಡ್ಕೊಳ್ಳೇಬೇಕು ಅಂತಕ್ಕಂಥ ಒಂದು ಪಾಲಿಸಿ ಇದಾಗಿರುತ್ತೆ. ಸೊ ಹೆಸರು ಹೇಳೋ ಪ್ರಕಾರ ಆಕ್ಸಿಡೆಂಟ್ಸ್ ಗಳಿಂದ ಆಗ್ತಕ್ಕಂಥ ಡೆತ್ಸ್ ಗಳಿರ್ಬೋದು ಅಥವಾ ಪರ್ಮನೆಂಟ್ ಡಿಸಬಿಲಿಟೀಸ್ ಗಳಿಗೆ ಈ ಒಂದು ಪರ್ಟಿಕ್ಯುಲರ್ ಇನ್ಶೂರೆನ್ಸ್ ಸಹಾಯಕ್ಕೆ ಬರುತ್ತೆ. ಕಂಪಲ್ಸರಿ ತಗೊಳ್ಳೇಬೇಕು ಅಂತ ಹೇಳ್ಕೊಂಡು IRDA ಕಡೆಯಿಂದ ಇವತ್ತಿನ ಕಾಲಕ್ಕೆ ಇನ್ಸ್ಟ್ರಕ್ಷನ್ಸ್ ಗಳು ಬಂದಿರುತ್ತೆ. ಇವಾಗ ಯಾರ್ಯಾರೆಲ್ಲ ಈ ಒಂದು ಇನ್ಶೂರೆನ್ಸ್ ಗೆ ಅಪ್ಲಿಕೇಬಲ್ ಆಗಿರ್ತಾರೆ ಅಥವಾ ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಆಬ್ವಿಯಸ್ಲಿ 18ನೇ ವಯಸ್ಸಿನ ಮೇಲೆ ವಯಸ್ಕರಾಗಿರ್ಬೇಕು ಅವರು. ಮ್ಯಾಕ್ಸಿಮಮ್ ಎಂಟ್ರಿ ಏಜ್ ಬಂದು ಎನಿ ಫ್ಯಾಮಿಲಿ ಮೆಂಬರ್ದು 70ರ ಒಳಗಡೆಗಿರ್ಬೇಕು. ಈ ಪಾಲಿಸಿಯನ್ನ 3 ತಿಂಗಳಿಂದ 25 ವರ್ಷದ ಮಕ್ಕಳ ಮೇಲೂ ಕೂಡ ನೀವು ತಗೊಳ್ಬಹುದಾಗಿರುತ್ತೆ. ಇನ್ನೊಂದು ಕಡೆಯಿಂದ ಇಂಡಿವಿಜುವಲ್ ಮೆಂಬರ್ಗೂ ಕೂಡ ಸಪರೇಟ್ ಬೇಸಿಸ್ ಅಲ್ಲಿ ನೀವು ಇನ್ಶೂರೆನ್ಸ್ ಅನ್ನ ತಗೊಳ್ಬಹುದಾಗಿರುತ್ತೆ. ಇಂಡಿವಿಜುವಲ್ ಮೆಂಬರ್ಗೂ ಕೂಡ ಸಮ್ ಇನ್ಶೂರ್ಡ್ ಸೆಕ್ಯೂರ್ಡ್ ಆಗಿರುತ್ತೆ ಈ ಒಂದು ವಿಚಾರವಾಗಿ ಅಂತ ನೋಡೋದಾದ್ರೆ. ಸೊ ಇವಾಗ ಈ ಇನ್ಶೂರೆನ್ಸ್ ಅಲ್ಲಿ ಬರ್ತಕ್ಕಂತಹ ಫೀಚರ್ಸ್ ಗಳು ಏನೇನಿದೆ ಅಂತ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಬರ್ತಕ್ಕಂಥದ್ದು ಕಸ್ಟಮೈಸೇಷನ್. ನಿಮಗೆ ಎಷ್ಟು ಕವರ್ ಬೇಕು ಅಂತಕ್ಕಂಥದ್ದನ್ನ ನೀವೇ ಡಿಫೈನ್ ಮಾಡ್ಕೊಳ್ಬಹುದು. 2.5 ಲಕ್ಷದಿಂದ 1 ಕೋಟಿವರೆಗೂ ಕೂಡ ಇನ್ಶೂರೆನ್ಸ್ ನೀವು ಪಡಿಬಹುದಾಗಿರುತ್ತೆ. ಪ್ರೀಮಿಯಂ ವೇರಿ ಆಗುತ್ತೆ ಬೇಸ್ಡ್ ಆನ್ ದ ಇನ್ಶೂರೆನ್ಸ್ ನೀವು ತಗೊಳ್ಳೋದ್ರ ಮೇಲೆ. ಇನ್ನು ಬರ್ತಕ್ಕಂಥದ್ದು ರಿನ್ಯೂವಲ್ 1 ವರ್ಷಕ್ಕೆ ವ್ಯಾಲಿಡಿಟಿ ಇರುತ್ತೆ. 1 ವರ್ಷ ಆದ್ಮೇಲೆ ನೀವು ಬೇಕು ಅಂದ್ರೆ ಇದನ್ನ ಮತ್ತೆ ರಿನ್ಯೂವಲ್ ಮಾಡಿಸ್ಕೊಳ್ಬಹುದು. ಇನ್ನ ನೆಕ್ಸ್ಟ್ ಬರ್ತಕ್ಕಂಥದ್ದು ನೋ ಕ್ಲೇಮ್ ಬೋನಸ್. ಫಾರ್ ಎಕ್ಸಾಂಪಲ್ ಈ ವರ್ಷ ನೀವು ಮಾಡಿಸಿದ್ರ 1 ವರ್ಷದಲ್ಲಿ ಯಾವುದೇ ರೀತಿಯಂತ ಕ್ಲೇಮ್ ಅನ್ನ ನೀವು ಪಡ್ಕೊಂಡಿಲ್ಲ ಅಂತ ಅಂದ್ರೆ ನೆಕ್ಸ್ಟ್ ವರ್ಷಕ್ಕೆ ಸಮ್ ಇನ್ಶೂರ್ಡ್ ಅಮೌಂಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ 10 ಲಕ್ಷದ ಒಂದು ಇನ್ಶೂರೆನ್ಸ್ ತಗೊಂಡಿದ್ದಾರೆ ಅಂತಂದ್ರೆ ಅದ್ರ ಮೇಲೆ 5% ನಷ್ಟು ಮತ್ತೆ ಎಕ್ಸ್ಟ್ರಾ ಅಮೌಂಟ್ ಆಡ್ ಆಗುತ್ತೆ. 10,50,000 ಇನ್ಶೂರೆನ್ಸ್ ನಿಮಗೆ ಆಡ್ ಆಗ್ತಾ ಹೋಗುತ್ತೆ ವರ್ಷದಿಂದ ವರ್ಷಕ್ಕೆ ನೀವು ಕ್ಲೇಮ್ ಮಾಡ್ಕೊಳ್ಳಿಲ್ಲ ಅಂದ್ರೆ. ಟೆಂಪರರಿ ಟೋಟಲ್ ಡಿಸೇಬಲ್ಮೆಂಟ್ ಇರಬಹುದು, ಹಾಸ್ಪಿಟಲೈಸೇಷನ್ ಎಕ್ಸ್ಪೆನ್ಸಸ್ ಗಳಿರಬಹುದು, ಹಾಗೆ ಎಜುಕೇಶನ್ ಗ್ರಾಂಟ್ ಏನಿದೆಯೋ ಸಪರೇಟ್ ಆಗಿ ನೀವು ಆಪ್ಷನಲ್ ಆಡ್ ಆನ್ಸ್ ಆಗಿ ನೀವು ತಗೊಳ್ಬಹುದಾಗಿರುತ್ತೆ ಈ ಪಾಲಿಸಿಯಲ್ಲಿ. ಸೊ ಇವಾಗ ಈ ಪಾಲಿಸಿಯಲ್ಲಿ ಬರ್ತಕ್ಕಂಥ ಕವರೇಜಸ್ ಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಮೊದಲನೇದಾಗಿ ಆಬ್ವಿಯಸ್ಲಿ ಆಗಬಾರ್ದು ಬಟ್ ಯೆಟ್ ಆಕ್ಸಿಡೆಂಟ್ ಆಗಿ ಡೆತ್ ಆಗೋಗಿದೆ ಪರ್ಸನ್ ಅಂತಂದ್ರೆ ಆ ರೀತಿಯಂತ ಸಂದರ್ಭದಲ್ಲಿ ಕಂಪ್ಲೀಟ್ ಸಮ್ ಇನ್ಶೂರೆನ್ಸ್ ಅಮೌಂಟ್ ಅವರು ಇನ್ಶೂರೆನ್ಸ್ ಯಾರಿಗೆ ಮಾಡಿಸಿರ್ತಾರೋ ಅವರಿಗೆ ಹೋಗಿ ತಲುಪುತ್ತೆ ಅಮೌಂಟ್. ಇನ್ನೊಂದು ಕಡೆಯಿಂದ ಬರ್ತಕ್ಕಂಥದ್ದು ಪರ್ಮನೆಂಟ್ ಡಿಸಬಿಲಿಟಿ. ಆಕ್ಸಿಡೆಂಟ್ ಆದ್ಮೇಲೆ ಪರ್ಮನೆಂಟ್ ಆಗಿನೇ ಡಿಸಬಿಲಿಟೀಸ್ ಗಳಾಗಬಹುದು, ಕೈ ಹೋಗೋದು, ಕಾಲಾಗೋದು, ಈ ರೀತಿಯಂತ ಒಂದು ಕೆಟ್ಟ ಪರಿಸ್ಥಿತಿಗಳು ಆಗಿದೆ ಅಂತಂದ್ರೂ ಕೂಡ ಆ ರೀತಿಯಂತ ಸಂದರ್ಭದಲ್ಲಿ ಸಮ್ ಇನ್ಶೂರ್ಡ್ ಅಮೌಂಟ್ ಏನಿದೆಯೋ ಪಾರ್ಷಿಯಲ್ ಆಗಿ ಅವರಿಗೆ ಪೇ ಆಗ್ತಾ ಹೋಗುತ್ತೆ. ಸೊ ಪರ್ಮನೆಂಟ್ ಟೋಟಲ್ ಡಿಸೇಬಲ್ಮೆಂಟ್ ಅಂದ್ರೆ ಏನು ಅಂತಕ್ಕಂಥದ್ರ ಬಗ್ಗೆ ಕ್ಲಾರಿಟಿಯಲ್ಲಿ ನಾವು ಇಲ್ಲಿ ಕೊಟ್ಟಿದ್ದೀವಿ. ಒಂದ್ಸತಿ ಪಾಸ್ ಮಾಡಿ ನೀವು ಚೆಕ್ ಮಾಡಬಹುದು. ಬೇಸಿಕಲಿ ಇನ್ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳ್ಬೇಕಪ್ಪ ಅಂತಂದ್ರೆ ಈಗ ಕೈ ಹೋಗಿದೆ, ಕಾಲು ಹೋಗಿದೆ ಅಥವಾ ಕಣ್ಣಿನ ದೃಷ್ಟಿ ಹೋಗಿದೆ, ಪರ್ಮನೆಂಟ್ ಆಗಿ ಅದನ್ನ ರಿಕವರಿ ಮಾಡಕ್ ಆಗಲ್ಲ ಅಂತಕ್ಕಂಥದಕ್ಕೆ ಪರ್ಮನೆಂಟ್ ಡಿಸಬಿಲಿಟೀಸ್ ಗಳಂತ ಹೇಳ್ತಾರೆ. ಸೊ ಇದರಲ್ಲಿ 100% ಸಮ್ ಇನ್ಶೂರ್ಡ್ ನಿಮ್ಗೆ ಸಿಗುತ್ತೆ ಈ ರೀತಿಯಂತಹ ಪರ್ಮನೆಂಟ್ ಡಿಸಬಿಲಿಟೀಸ್ ಗಳು ಆದಾಗ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಪಾರ್ಷಿಯಲ್ ಡಿಸಬಿಲಿಟೀಸ್ ಗಳು. ತುಂಬಾ ದಿನಕ್ಕೆ ಇರಲ್ಲ ಅದು, ಬಟ್ ಎಟ್ ದ ಸೇಮ್ ಟೈಮ್ 6 ತಿಂಗಳು 1 ವರ್ಷಕ್ಕೆ ಎಫೆಕ್ಟ್ ಆಗುತ್ತೆ ಆ ರೀತಿಯಂತಹ ಪ್ರಾಬ್ಲಮ್ಸ್ ಗಳಿಂದ. ಅದಕ್ಕೂ ಕೂಡ ಸಮ್ ಇನ್ಶೂರ್ಡ್ ಇಂದ ನಿಮಗೆ ಸಮ್ ಪರ್ಸೆಂಟೇಜ್ ಬೇಸಿಸ್ ಅಲ್ಲಿ ಅವರು ನಿಮ್ಮ ಪಾಲಿಸಿ ಬೇಸಿಸ್ ಅಲ್ಲಿ ಪರ್ಸೆಂಟೇಜ್ ಏನಿರುತ್ತೋ ಆ ಪರ್ಸೆಂಟೇಜ್ ಬೇಸಿಸ್ ಅಲ್ಲಿ ಅಮೌಂಟ್ ಅನ್ನ ಪೇ ಮಾಡ್ತಾ ಹೋಗ್ತಾರೆ. ಇನ್ನ ನಾನು ಹೇಳಿದೆ ಆಪ್ಷನಲ್ ಆಡ್ ಆನ್ಸ್ ಗಳನ್ನು ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಬಹುದಾಗಿರುತ್ತೆ. ಇದರಲ್ಲಿ ಬರ್ತಕ್ಕಂತಹ ಮೊದಲನೇ ಆಡ್ ಆನ್ ಟೆಂಪರರಿ ಟೋಟಲ್ ಡಿಸೇಬಲ್ಮೆಂಟ್ ಅಂತ ಹೇಳ್ಕೊಂಡು. ಸೊ ಕೆಲವೊಂದಿಷ್ಟು ಸಮಯಕ್ಕೆ ನಿಮಗೆ ಪ್ರಾಬ್ಲಮ್ ಆಗಿರುತ್ತೆ. ಆ ರೀತಿಯಂತ ಸಂದರ್ಭದಲ್ಲಿ ವಾರಕ್ಕೆ 0.2% ನಷ್ಟು ಎಕ್ಸ್ಟ್ರಾ ಅಮೌಂಟ್ ಅನ್ನ ನೀವು ಪಡಿಬಹುದಾಗಿರುತ್ತೆ. ಆ ರೀತಿಯಂತಹ ಒಂದು ಪರಿಸ್ಥಿತಿಯಲ್ಲಿ ಇದನ್ನ ಆಡ್ ಆನ್ ಆಗಿ ನೀವು ಪರ್ಚೇಸ್ ಮಾಡಬಹುದು ಆನ್ ಟಾಪ್ ಆಫ್ ದ ಪಾಲಿಸಿ. ಸೊ ಈ ರೀತಿಯಾದಂತಹ ಸಂದರ್ಭದಲ್ಲಿ ಮಿನಿಮಮ್ 4 ವೀಕ್ ಇಂದ 100 ವೀಕ್ಸ್ ಡಿಸೇಬಲ್ಮೆಂಟ್ ಇದ್ದಾಗ ಈ ರೀತಿಯಂತ ಆಡ್ ಆನ್ ಕೆಲಸಕ್ಕೆ ಬರುತ್ತೆ. 0.2% ನಷ್ಟು ಎವ್ರಿ ವೀಕು ಕೂಡ ನಿಮ್ಮ ಸಮ್ ಇನ್ಶೂರ್ಡ್ ಅಮೌಂಟಿನ 0.2% ನಷ್ಟು ಅಮೌಂಟ್ ಅವರು ಕೊಟ್ಕೊಂಡು ಹೋಗ್ತಾರೆ. ಇನ್ನು ಹಾಸ್ಪಿಟಲೈಸೇಷನ್ ಕವರ್ ನ ನೀವು ತಗೊಂಡಿದ್ದೀರಾ ಅಂತಂದ್ರೆ ಹೆಸರಲ್ಲೇ ಇದೆ. ಸೊ ಡ್ಯೂರಿಂಗ್ ದ ಆಕ್ಸಿಡೆಂಟ್ ಆದಾಗ ಅದರ ರಿಲೇಟೆಡ್ ಹಾಸ್ಪಿಟಲೈಸೇಷನ್ ಏನು ಖರ್ಚು ವೆಚ್ಚಗಳು ಬರುತ್ತೋ ಆ ಖರ್ಚು ವೆಚ್ಚಗಳಿಗೂ ಕೂಡ ಇದು ಇನ್ಶೂರೆನ್ಸ್ ಆಗಿ ಪ್ರೊವೈಡ್ ಆಗುತ್ತೆ. ಆ ರೀತಿಯಂತ ಸಂದರ್ಭದಲ್ಲಿ ಅವರೇ ದುಡ್ಡನ್ನ ಆಸ್ ಅ ಹಾಸ್ಪಿಟಲೈಸೇಷನ್ ಕವರ್ ಅಂತ ಹೇಳ್ಕೊಂಡು ನಿಮಗೆ ಇದರಲ್ಲಿ ಕೊಡ್ತಾರೆ. ಇನ್ನು ಕೊನೆಯದಾಗಿ ಬರ್ತಕ್ಕಂತಹ ಒಂದು ಆಪ್ಷನಲ್ ಆಡ್ ಆನ್ ಅಂತ ಹೇಳೋದಾದ್ರೆ ಎಜುಕೇಶನ್ ಗ್ರಾಂಟ್. ಇನ್ ಕೇಸ್ ಏನಾದರೂ ಪ್ರಾಬ್ಲಮ್ ಆಗಿ ಡಿಸಬಿಲಿಟಿನೇ ಇರಬಹುದು ಅಥವಾ ಪರ್ಮನೆಂಟ್ ಡೆತ್ ಇರಬಹುದು, ಆ ರೀತಿಯಂತಹ ಒಂದು ಸಂದರ್ಭದಲ್ಲೂ ಕೂಡ
ಇನ್ ಕೇಸ್ ಅವರಿಗೆ ಮಕ್ಕಳಿದ್ದಾರೆ ಅಂತಂದ್ರೆ 25 ವರ್ಷದ ಕೆಳಗಡೆ ಇರತಕ್ಕಂಥ ಮಕ್ಕಳಿಗೆ ಎಜುಕೇಶನ್ಗೆ ಒಂದು ಸರ್ಟನ್ ಗ್ರಾಂಟ್ ಅಂತ ಹೇಳ್ಕೊಂಡು ಕೊಡ್ತಾರೆ. 10% ಆಫ್ ದ ಸಮ್ ಇನ್ಶೂರ್ಡ್ ಆಸ್ ಎ ಗ್ರಾಂಟ್ ಆಗಿ ಅವರಿಗೆ ಪ್ರೊವೈಡ್ ಮಾಡ್ತಾರೆ ಎಜುಕೇಶನ್ ಸಪೋರ್ಟ್ಗೆ. ಸೊ ಇದೆಲ್ಲ ಯಾವ ಯಾವ ವಿಷಯಗಳಾಗಿ ಕವರ್ ಸಿಗುತ್ತೆ ಅಂತ ಹೇಳಿದ್ರೆ ಯಾವ ವಿಷಯಕ್ಕೆ ಕವರೇಜ್ ಸಿಗಲ್ಲ ಅಂತಕ್ಕಂಥದ್ದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಆ ಲಿಸ್ಟ್ ಇಲ್ಲಿದೆ. ಸೊ ಇನ್ ಕೇಸ್ ಸೂಸೈಡ್ ಇಂದ ಅಥವಾ ಅಟೆಂಪ್ಟೆಡ್ ಸೂಸೈಡ್ ಈ ರೀತಿಯಂತ ಪರಿಸ್ಥಿತಿಯಲ್ಲಿ ಯಾವುದೇ ಒಂದು ಇನ್ಶೂರೆನ್ಸ್ಗಳು ನಿಮಗೆ ಕವರೇಜ್ಗಳು ಸಿಗಲ್ಲ. ಸೊ ಇವರ ಆಕ್ಸಿಡೆಂಟ್ ಏನಾದರೂ ಆಲ್ಕೋಹಾಲ್ ಅಥವಾ ಡ್ರಗ್ಸ್ ಗಳ ಯೂಸೇಜ್ ಇಂದ ಆದಂತಹ ಆಕ್ಸಿಡೆಂಟ್ ಆಗಿದ್ರೆ ಡೆಫಿನೆಟ್ಲಿ ಆ ರೀತಿಯ ಸಂದರ್ಭದಲ್ಲಿ ನಿಮಗೆ ಬೆನಿಫಿಟ್ಸ್ ಗಳು ಸಿಗಲ್ಲ. ಕ್ರಿಮಿನಲ್ ಇಂಟೆಂಟ್ ಇಟ್ಕೊಂಡು ಅಥವಾ ಏನೋ ಒಂದು ಬೇರೆಯವರಿಗೆ ಪ್ರಾಬ್ಲಮ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇಂದ ನೀವು ಈ ಒಂದು ವಿಷಯವನ್ನ ಮಾಡಿದ್ರೆ ಆ ರೀತಿಯ ಸಂದರ್ಭದಲ್ಲೂ ಕೂಡ ನಿಮಗೆ ಕವರೇಜಸ್ ಗಳು ಸಿಗಲ್ಲ. ಅಡ್ವೆಂಚರ್ ಸ್ಪೋರ್ಟ್ಸ್ ಇರ್ಬೋದು, ಹಜಾರ್ಡಸ್ ಆಕ್ಟಿವಿಟೀಸ್ ಗೊತ್ತಿದ್ದು ನೀವು ಆ ಒಂದು ಕೆಲಸಕ್ಕೆ ಕೈ ಹಾಕಿರ್ತೀರಾ ಅಂತಂದಾಗ ಆ ರೀತಿಯಂತ ಸಂದರ್ಭದಲ್ಲೂ ಕೂಡ ಇನ್ಶೂರೆನ್ಸ್ ನ ಬೆನಿಫಿಟ್ಸ್ ಗಳು ನಿಮಗೆ ಸಿಗಲ್ಲ. ಇನ್ ಕೇಸ್ ರೇಡಿಯೋ ಆಕ್ಟಿವ್ ಮಟೀರಿಯಲ್ಸ್ ಗಳಿಗೆ ಏನಾದರೂ ನೀವು ಎಕ್ಸ್ಪೋಜರ್ ಆಗಿದ್ರೆ ಆ ರೀತಿಯಂತ ಸಂದರ್ಭದಲ್ಲೂ ಕೂಡ ನಿಮಗೆ ಈ ಒಂದು ಬೆನಿಫಿಟ್ ಸಿಗಲ್ಲ. ಸೊ ದಿನೇ ದಿನೇ ಅನಿಶ್ಚಿತಗಳು ಜಾಸ್ತಿ ಆಗ್ತಾ ಇದೆ. ಡೆಫಿನೆಟ್ಲಿ ಬ್ರೆಡ್ ಅರ್ನರ್ ಆಗಿದ್ರೆ ನೀವು ಮನೆಗೆ ನಿಮ್ಮಿಂದಾನೇ ಮನೆ ನಡೀತಾ ಇದ್ರೆ ಇನ್ಶೂರೆನ್ಸ್ ಗಳನ್ನ ಹೊಂದತಕ್ಕಂಥದ್ದು ಅಬ್ಸಲ್ಯೂಟ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಯಾವುದೇ ಒಂದು ಇನ್ಶೂರೆನ್ಸ್ ತಗೊಂಡ್ರು ಕೂಡ ಈ ಒಂದು ಆಕ್ಸಿಡೆಂಟ್ ಕವರೇಜ್ ಇವತ್ತಿನ ಕಾಲಕ್ಕೆ ಮ್ಯಾಂಡೇಟರಿ ಆಗಿರುತ್ತೆ. ತಗೊಳ್ತಕ್ಕಂಥ ಸಂದರ್ಭದಲ್ಲಿ ನೀವು ಡಿಫೈನ್ ಮಾಡಬಹುದಾಗಿರುತ್ತೆ. ನಾವಿಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿಗಳನ್ನ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ತಾ. ಸೊ ಯಾರಿಗೆಲ್ಲ ಇದರ ಅವಶ್ಯಕತೆ ಇದೆಯೋ ಅಂತವರಿಗೆ ಡೆಫಿನೆಟ್ಲಿ ಶೇರ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ನಿಮ್ಗೆ ಗೊತ್ತಿರತಕ್ಕಂಥವರಿಗೆ ಶೇರ್ ಮಾಡಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮ್ಮಲ್ಲಿ ಯಾರಾದರೂ ಹೊಸಬರಾಗಿದ್ದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆಯಕ್ಕೆ ಹೋಗಬೇಡಿ. ನಮ್ಮ ಕಡೆಯಿಂದ ಯಾವುದೇ ಒಂದು ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ಅದರ ಮಾಹಿತಿ ನಿಮಗೆ ಸಿಗಬೇಕು ಅಂತ ಅಂದ್ರೆ ನಮ್ಮ ಚಾನಲ್ಗೆ ಇನಿಷಿಯಲ್ ಇಂದನೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ಗಳನ್ನ ಲೈಕ್ ಮಾಡ್ತಾ ಶೇರ್ ಮಾಡ್ತಾ ನಮಗೆ ಸಪೋರ್ಟ್ ಮಾಡ್ತಾ ಇರ್ತಕ್ಕಂತಹ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ಗೂ ಕೂಡ ಅಂತರಾಳದಿಂದ ಕೃತಜ್ಞತೆಗಳನ್ನ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.